ಹೊಳಲ್ಕೆರೆ ಪಟ್ಟಣದ ಪುರಸಭೆಯ ಅಧ್ಯಕ್ಷರ ನಿರ್ದೇಶನದಂತೆ ಪಟ್ಟಣದ ಹೋಟೆಲ್ಗಳಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಬಟ್ಟೆ ಬದಲು ಪ್ಲಾಸ್ಟಿಕ್ ಶೀಟ್ ಬಳಸುತ್ತಿರುವ ವಿಚಾರ ಎಲ್ಲ ಹೋಟೆಲ್ಗಳಿಗೆ ಮುಖ್ಯ ಅಧಿಕಾರಿಗಳು, ಆರೋಗ್ಯ ನಿರೀಕ್ಷಕರು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ಲಾಸ್ಟಿಕ್ ಶೀಟ್ ಬದಲಿಗೆ ಬಾಳೆ ಎಲೆ ಬಳಕೆ ಮಾಡುವಂತೆ ಅಧಿಕಾರಿಗಳು ಹೋಟೆಲ್ನವರಿಗೆ ಸೂಚನೆ ನೀಡಲಾಯಿತು. ನಿಯಮ ಉಲ್ಲಂಘನೆ ಮಾಡಿದಲ್ಲಿ ದಂಡ ವಿಧಿಸಲು ಎಲ್ಲಾ ಹೋಟೆಲ್ಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪುರಸಭೆಯ ಮುಖ್ಯ ಅಧಿಕಾರಿ ರೇಣುಕಾ ದೇಸಾಯಿ ಹಾಗೂ ಸಿಬ್ಬಂದಿಗಳು ಹೋಟೆಲ್ಗಳ ಆಹಾರ ತಯಾರಿಕೆಯ ಗುಣಮಟ್ಟದ ಬಗ್ಗೆ ಪರಿಶೀಲನೆ ನಡೆಸಿದರು. ನೀವು ಅದು ಪಬ್ಲಿಕ್ಸಿಗೆ ನೀವು ಆರೋಗ್ಯಕರವಾಗಿ ಇದು ಮಾಡ್ಕೋಬೇಕು. ಅದು ಬಿಟ್ಟು ಅದ್ರ ಪ್ಲಾಸ್ಟಿಕ್ ಅದ್ರಾಗ ಯೂಸ್ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಪ್ಲಾಸ್ಟಿಕ್ ಅಂಶ ಎಲ್ಲ ಇಡ್ಲೇ ಹೋಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಅದ್ರಾಗ ಯೂಸ್ ಮಾಡೋಂಗಿಲ್ಲ, ಅದ್ರಾಗ ಯೂಸ್ ಮಾಡೋಂಗಿಲ್ಲ, ಪ್ಲೇಟಾಗಿ ಯೂಸ್ ಮಾಡೋಂಗಿಲ್ಲ. ಒಂದು ಆಮೇಲೆ ಮತ್ತೆ ಚೆಕ್ ಮಾಡ್ತೀವಿ ನೋಡ್ರಿ. ಆಮೇಲೆ ಎಲ್ಲ ಸಿಕ್ತಂದ್ರೆ ಅಂಗಡಿ ಬಿಡಪ್ಪ. ಹಾಂ ನೋಡ್ರಿ, ಆಮೇಲೆ ಬಂದು ಚೆಕ್ ಮಾಡ್ತೀವಿ ಮತ್ತೆ. ರೈಡಲ್ಲಿ ಹೇಳಿದ್ವಿ ಹೋಲ್ಡ್ ಮಾಡ್ರಿ. ಆ ಕಡೆ ಒಂದು ಇರ್ತಾರ ಹೋಲ್ಡ್ ಮಾಡ್ಕೊಂಡು ಬರೋದು ಪ್ಲೇಟಿಗೆ ಹಾಕ್ಬಿಡ್ತಿರೋದು. ಪ್ಲೇಟಿಗೆ ಹಾಕ್ಬೇಡಮ್ಮ, ಪ್ಲೇಟಿಗೆ ಹಾಕ್ಬೇಡ. ಪ್ಲೇಟಿಗೆ ಯೂಸ್ ಮಾಡೋದು ಅದು ಯೂಸ್ ಮಾಡ್ತಾರೆ. ಈಗ ಪಬ್ಲಿಕ್ ಎಷ್ಟು ಸಮಸ್ಯೆ ಗೊತ್ತಾ? ಅದು ನಾಳೆ ಯಾವುದೇ ಕಾರಣಕ್ಕೆ ನಿಮ್ಗೆ ಇರೋಂಗಿಲ್ಲ. ನೀವು ತರ್ಸ್ಕೊಂಡು ಇಟ್ಕೊಳ್ರಿ. ಆಮೇಲೆ ಬಂದು ನೋಡ್ರಪ್ಪ, ಈಗ ಒಂದು ಅರ್ಧ ಗಂಟೆ ಬಿಟ್ಟು ನೋಡ್ರಿ, ಆಯ್ತಂದ್ರೆ ಮತ್ತೆ ಗಾಡಿ ಇಟ್ಕೊಂಡು ಯಾಕೆ ಪಬ್ಲಿಕ್ ಸಮಸ್ಯೆ ಆಗುತ್ತೆ, ಆರೋಗ್ಯದ ಸಮಸ್ಯೆ ಆಗುತ್ತೆ. ಇದ್ರಾಗ ಯೂಸ್ ಮಾಡೋಂಗಿಲ್ಲ, ಪ್ಲೇಟಿಗೂ ಹಾಕ್ಬಿಡೋದು. ನೋಡಪ್ಪ, ಏನು ಇಡ್ಲಿ ಯಾವ್ದು ಪ್ಲಾಸ್ಟಿಕ್ ಕೊಡ್ತಾ ಇದೆಯಲ್ಲಕ್ಕ, ಯಾವುದೇ ಕಾರಣಕ್ಕೂ ಪ್ಲೇಟಿಗೆ ಇದು ಹಾಕ್ಕೊಡೋದು. ಯಾರು ಕವರ ಇವೆಲ್ಲ ಯಾವುದಾದ್ರಾಗಿ ಪ್ಲೇಟಿಗೆ ಹಾಕ್ಕೊಡೋಂಗಿಲ್ಲ. ಬಾಳೆ ಬರುತ್ತಲ್ಲ ಬಟ್ಟೆ ಬೇಸೋದಿಕ್ಕೆ ಪ್ಲೇಟ್ ಕೊಡು. ಕೊಡೊಂದು ಪ್ಲೇಟ್ ಕೊಡು. ನೋಡು, ಬಟ್ಟೆನೂ ವಾಶ್ ಮಾಡ್ಕೊಂಡು ಬಿಸಿನೀರಾಗೆ ತೊಳೆದು ವಾಶ್ ಮಾಡಿ ಹಾಕೋದು. ಯಾವುದೇ ಕಾರಣಕ್ಕೆ ಇಲ್ಲಿ ಪ್ಲಾಸ್ಟಿಕ್ ಇದು ಮಾಡೋಂಗಿಲ್ಲ, ಪ್ಲೇಟಿಗೂ ಹಾಕ್ಕೊಡಂಗಿಲ್ಲ, ಎರಡು ಹಾಕ್ಕೊಡಂಗಿಲ್ಲ. ಪ್ಲಾಸ್ಟಿಕ್ ತಗೊಳಪ್ಪ, ಎಲ್ಲ ತಗೊಳ್ಳೋದು ಅಲ್ಲ, ಇರ್ಲಿ ಬಿಡ್ರಿ. ನಂಬರ್ ಕಟ್ಟಕ್ಕೆ ಕಟ್ಕಾದು ರಾಜ. ಸೀರಿಯಸ್ ಇರ್ತದೆ, ಆರೋಗ್ಯ ಭಾಳ ಸಮಸ್ಯೆ ಆಗ್ತದೆ. ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಎಲ್ಲ ಕಾಯಿಲೆಗಳು ಬರ್ತದೆ. ನೀವು ಪ್ಲಾಸ್ಟಿಕ್ ಯೂಸ್ ಮಾಡೋದು ನಾಳಿಂದ ಹಾಕೋದಲ್ಲ. ತೆಗಿಬಿಟ್ಟು ಬಟ್ಟೆ ಹಾಕ್ಕೊಂಡು ಈಗ ಆಮೇಲೆ ಕಾಣಂಗಿಲ್ಲ. ಮತ್ತು ಪ್ಲೇಟಿಗೆ ಅದು ಹಾಕ್ಕೊಡ್ತೀವಿ, ಪ್ಲೇಟಿಗೆ ಕವರ್ ಹಾಕಲ್ಲ. ವರದಿ ನಾಗರಾಜ್ ಹದಡಿ, ಮೀಡಿಯಾ ನೆಟ್ವರ್ಕ್ ಕನ್ನಡ, ಹೊಳಲ್ಕೆರೆ. ಗಂಟೆ ಬಿಟ್ಟು ಮೀಡಿಯಾ ನೆಟ್ವರ್ಕ್.